ನನಗೆ ಈ ಬಂಗಾರದ ಫಸಲು ಕಣೆ, ಬಂಗಾರದ ಫಸಲು. ಅಂದ್ರೆ ಈ ರೈತ ಈ ವರ್ಷ ನೆಮ್ಮದಿಯಿಂದ ಬದುಕುವಂತ ಆಗಿದೆ. ಅಂದ್ರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಹೌದು ಮಂಗಳ, ಹೌದು. ಬದನೆಕಾಯಿ 100 ರೂಪಾಯಿ ಕೆಜಿ ಬಂದಿದೆ, ಚವಳಿಕಾಯಿ 100 ರೂಪಾಯಿ ಕೆಜಿ ಬಂದಿದೆ, ಹಸಿಮೆಣಸಿನಕಾಯಿ 120 ಕೆಜಿ ಬಂದಿದೆ ಮಂಗಳ. ಇದೇ ರೀತಿ ದಿನದಂತೆ ಗಳಿಕೆ ಆದರೆ ನಾನು 1 ತಿಂಗಳಿನಲ್ಲಿ ಸೌಕಾರನಾಗಿ ಬಿಡ್ತೀನಿ ಮಂಗಳ, ಸೌಕಾರನಾಗಿ ಬಿಡ್ತೀನಿ. ಸ್ವಾಮಿ, ಯಾಕೆ ಮಂಗಳ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಆದ್ರೂ ನಿಮ್ಮ ಜೀವನ ಹಗಲು ಇರುಳಿಲ್ಲದೆ ಕಷ್ಟದಿಂದ ನೀರು ಹಾಯಿಸಿ ನಿಮ್ಮ ಜೀವ ಸಣ್ಣಾಗ್ತಾ ಇದೆಯಲ್ಲ, ಅದಕ್ಕೆ ನನಗೆ ಕಣ್ಣೀರು ಬರ್ತೀವಿ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿರುವುದು ಕಷ್ಟ ಎಂಬ ಹೆಗಲಿಗೆ ಹೆಗಲು ಕೊಟ್ಟು ಸುಖ ಎಂಬ ಉಡಿ ಕಟ್ಟಿ ಸಂತೋಷ ಎಂಬ ಬಿತ್ತಿ ಬೆಳೆಯೋದಕ್ಕಲ್ಲವೇ? ಅಂದ್ರೆ ಅಂದರೆ ಏನು ಮಂಗಳ? ಈ ನಿನ್ನ ಪ್ರತಿಯೊಂದು ಮಾತಿನಲ್ಲಿ ಕಡಲ ಮುತ್ತಿನಂತೆ ಕಾಣುತ್ತದೆ. ಎಲ್ಲಿ ಮಗು ನೋಡೋಣ. ಸ್ವಾಮಿ, ನಿನ್ನ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿಯನ್ನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನಡೆಸಿಕೊಂಡ್ರೆ ನನಗಿಲ್ಲಿ ಸ್ವರ್ಗವಾಗಿ ಕಾಣ್ತಾ ಇದೆ. ನಿಜ ಮಂಗಳ, ನಿಜ. ನಿತ್ಯ ಕಾಲಚಕ್ರದಲ್ಲಿ ನಾವು ತಿರುಗುವ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ಹೆಮ್ಮಾರವಾಗಿ ಬದುಕಬೇಕು. ಇದುವೇ ಜೀವನ ಮಂಗಳ, ಇದುವೇ ಜೀವನ. ಅಂದಾಗ ನಿಮ್ಮ ರೈತನೆಂಬ ಹೆಸರು ಈ ನಾಡಿನ ಉಸಿರಾಗಿದೆ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆಯಂತಾಗುತ್ತೆ. ನಿಜ ಮಂಗಳ, ನಿಜ. ನಿತ್ಯ ನಾವು ಕಾಲಚಕ್ರದಲ್ಲಿ ತಿರುಗುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಹೆಮ್ಮಾರವಾಗಿ ಬದುಕಬೇಕು. ಇದುವೇ ನಮ್ಮ ಜೀವನ. ನಿಮ್ಮ ಮಾತಿಗೆ ಸೋತುವುದೇ? ಬನ್ನಿ ಬೇಗ ಸ್ನಾನಕ್ಕೆ. ನಿಲ್ಲಿ ನನ್ನಲ್ಲಿ ಈ ನಿನ್ನ ಗಂಡ ಸುಖದಂತೆ ಹೊಲದಲ್ಲಿ ಬಿತ್ತಿ ಬೆಳೆದು ಸಂತೋಷನಾಗಿ ಬಂದಿದ್ದಾನೆ. ಹಾಗೆ ಹೊರಟು ಹೋಗ್ತೀಯಲ್ಲ ಮಂಗಳ, ಇದೇ ಸಂತೋಷದಲ್ಲಿ ನಗು ನಗುತ್ತು ಆಡಬಾರದು. ನಿನ್ನಂತ ಶ್ರೀಮತಿ